ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ದಿನ ನಾವು 10ನೇ ತರಗತಿ ICSE ಬೋರ್ಡ್ನ ನಾಟಕವಾದಂತಹ ಹೂವಿ ನಾಟಕದ ದೃಶ್ಯ 7ರ ವಿವರಣೆಯನ್ನು ಕೇಳೋಣ. ದೃಶ್ಯ 7ರ ಆರಂಭದಲ್ಲಿ ಹೊನ್ನನ ತಂಗಿ ಬೆಳ್ಳಿ ಅವಳ ಗೆಳತಿಯರ ಜೊತೆಗೂಡಿ ಮಂಗಳ ದ್ರವ್ಯಗಳನ್ನು ಹಿಡಿದು ಹೂವಮ್ಮನ ತಾಯಿಯ ಮನೆಗೆ ಬರ್ತಾರೆ. ಹೊನ್ನನಿಗೆ ಹೂವಿಯನ್ನು ಮದುವೆ ಮಾಡಿಕೊಡಿ ಎಂದು ತಾಯಿಯನ್ನು ಒಪ್ಪಿಸುತ್ತಾರೆ. ಆ ಹಾಡು ಮುಗಿಯುವ ವೇಳೆಗೆ ಹೊನ್ನ ಮತ್ತು ಹೂವಿಯರ ಮದುವೆಯಾಗುವಂತಹ ದೃಶ್ಯದ ಕಲ್ಪನೆ ಇದರಲ್ಲಿದೆ. ಹಣ್ಣಾದ ಹೂಗಾತಿ ಹೊನ್ನೇಗೌಡನ ಮನೆಗೆ ಹೆಣ್ಣ ಕೊಡಬೇಕಮ್ಮ ತಾಯಿ, ಅಣ್ಣಯ್ಯಗೆ ಕಣ್ಣ ಕೊಡಬೇಕಮ್ಮ ತಾಯಿ. ಹೊನ್ನುಂಟು ಮಣ್ಣುಂಟು ಬಣ್ಣದ ಮನೆಯುಂಟು, ಕಣ್ಣು ಕೈಕಾಲು ಸಮವುಂಟು, ಅಣ್ಣಯ್ಯಗೆ ಹೆಣ್ಣ ಕೊಡಬೇಕಮ್ಮ ತಾಯಿ, ಅಣ್ಣಯ್ಯಗೆ ಹೆಣ್ಣ ಕೊಡಬೇಕಮ್ಮ. ಉಪ್ಪರಿಗೆ ಜನ ನೀವು ಕೊಪ್ಪರಿಗೆ ಹಣದೋರು, ಒಪ್ಪತ್ತಿಗಿಲ್ಲದ ಬಡವರ ಮನೆ ಹೆಣ್ಣ ಒಪ್ಪುತ್ತೀರೆ ನಮ್ಮ ತಾಯಿ, ಒಪ್ಪುತ್ತೀರೆ ನಮ್ಮ ತಾಯಿ. ಹೊನ್ನ ತಿನ್ನಲಿಕ್ಕಿಲ್ಲ ಮಣ್ಣ ತಿನ್ನಲಿಕ್ಕಿಲ್ಲ, ಅನ್ನ ಒಂದೇ ಎಲ್ಲ ತಿನ್ನೋದು, ಅಣ್ಣಯ್ಯಗೆ ಹೆಣ್ಣ ಕೊಡಬೇಕಮ್ಮ ತಾಯಿ, ಅಣ್ಣಯ್ಯಗೆ ಹೆಣ್ಣ ಕೊಡಬೇಕಮ್ಮ. 10 ಊರೊಳಗಿಂತ ಮುತ್ತಿನಾರತಿ ಇಲ್ಲ, ಚಿತ್ತಾರ ಗೊಂಬೆ ಹೂವಮ್ಮ, ಹೂವಮ್ಮನ ಕೊರಳಿಗೆ ಮುತ್ತಿನ ಸರವ ತಂದೀವಿ ನಾವು, ಹೂವಮ್ಮನ ಕೊರಳಿಗೆ ಮುತ್ತಿನ ಸರವ ತಂದೀವಿ ನಾವು. ಮದುಮಗನೋ ಮನ್ಮಥ ಮದುವಳಿಗಯೋ ರತಿ, ಮದುವೆ ದಿಬ್ಬಣ ಊರ ದಾರಿಯೊಳಗೆ, ಹೊಸ ಮದುಮಗಳು ಬಂದಾಳೆ ಮನೆಯೊಳಗೆ. ಮದುವೆ ದಿಬ್ಬಣ ಊರ ದಾರಿಯೊಳಗೆ, ಹೊಸ ಮದುಮಗಳು ಬಂದಾಳೆ ಮನೆಯೊಳಗೆ. ಹಾಡಿನ ಆರಂಭದ ಸಾಲಿನಲ್ಲಿ ಹಣ್ಣಾದ ಹೂಗಾತಿ ಹೊನ್ನೇಗೌಡನ ಮನೆಗೆ ಹೆಣ್ಣ ಕೊಡಬೇಕಮ್ಮ ತಾಯಿ, ಅಣ್ಣಯ್ಯಗೆ ಕಣ್ಣ ಕೊಡಬೇಕಮ್ಮ ತಾಯಿ. ಬೆಳ್ಳಿ ತನ್ನ ಗೆಳತಿಯರ ಜೊತೆಗೂಡಿ ಹೂವಮ್ಮನ ಮನೆಯ ಬಾಗಿಲಿಗೆ ಬಂದು ತಾಯಿಯನ್ನ ಮಾತನಾಡಿಸ್ತಾ ಹೇಳ್ತಾಳೆ, ಹಣ್ಣಾದ ಹೂಗಾತಿ ಅಂದರೆ ವಯಸ್ಸಾದಂತಹ ಹೂವಮ್ಮನ ತಾಯಿ ಅನ್ನುವಂತಹ ಒಂದು ಸಂಕೇತವನ್ನು ಇಲ್ಲಿ ಹೇಳ್ತಾರೆ. ತಾಯಿ, ನೀವು ನಿಮ್ಮ ಮಗಳನ್ನ ನಮ್ಮ ಅಣ್ಣಯ್ಯನಾದಂತಹ ಹೊನ್ನೇಗೌಡನಿಗೆ ಮದುವೆ ಮಾಡಿ ಕೊಡಿಯಮ್ಮ, ನಮ್ಮ ಅಣ್ಣಯ್ಯನಿಗೆ ಕಣ್ಣ ಕೊಡಿಯಮ್ಮ ಅಂತ ಹೇಳಿ ಕೇಳ್ಕೊತಾಳೆ ಬೆಳ್ಳಿ. ಬೆಳ್ಳಿ ಮುಂದುವರಿದು ಹೂವಮ್ಮನ ತಾಯಿಗೆ ಹೇಳ್ತಾಳೆ, ನಮ್ಮ ಅಣ್ಣಯ್ಯನಿಗೆ ಹೊನ್ನುಂಟು ಮಣ್ಣುಂಟು ಬಣ್ಣದ ಮನೆ ಉಂಟು, ಕಣ್ಣು ಕೈಕಾಲು ಎಲ್ಲ ಸಮ ಉಂಟು, ಆದ್ದರಿಂದ ಇಂತಹ ಸುಂದರನಿಗೆ ನಿಮ್ಮ ಮಗಳಾದಂತಹ ಹೂವಿಯನ್ನು ಕೊಟ್ಟು ಆತನ ಬಾಳನ್ನು ಬೆಳಕಾಗಿಸಬೇಕು ಅಂತ ಹೇಳಿ ಬೆಳ್ಳಿ ಕೇಳ್ಕೊಳ್ತಾಳೆ. ಅಂದರೆ ಈ ದೃಶ್ಯ 7ರಲ್ಲಿ ಹೂವಮ್ಮನ ತಾಯಿಯನ್ನು ಹಣ್ಣಾದ ಹೂಗಾತಿ ಅಂತ ಹೇಳಿ ಗುರುತಿಸ್ತಾರೆ, ಕರೀತಾರೆ, ಸಂಬೋಧಿಸ್ತಾರೆ ಅಂತ ಹೇಳಬಹುದು. ಹಾಗಾಗಿ ಬೆಳ್ಳಿ ತಾಯಿಯ ಬಳಿ ಬಂದು, ತಾಯಿ, ಹೊನ್ನೇಗೌಡ ನಮ್ಮ ಅಣ್ಣ, ಆದ್ದರಿಂದ ಆತನಿಗೆ ನಿಮ್ಮ ಮಗಳನ್ನು ಮದುವೆ ಮಾಡಿಕೊಡಿ. ಹೇಗೆ ಒಂದು ಮನೆಗೆ ಬೆಳಕಾಗಿ ಬರಬಹುದೋ ಹಾಗೆ ನಿಮ್ಮ ಮಗಳು ನಮ್ಮ ಮನೆಗೆ ಬೆಳಕಾಗಿ ಬರ್ತಾಳೆ ಅಂತ ಹೇಳ್ತಾ ಮುಂದುವರಿದು ಹೇಳ್ತಾಳೆ, ನಮ್ಮ ಅಣ್ಣನಿಗೆ ಸಾಕಷ್ಟು ಸಂಪತ್ತಿದೆ, ಊರಿನಲ್ಲಿ ಶ್ರೀಮಂತನಿದ್ದಾನೆ, ಜೊತೆಗೆ ಆತನಿಗೆ ಸಾಕಷ್ಟು ಹೊಲಗದ್ದೆಗಳಿದ್ದಾವೆ, ಜೊತೆಗೆ ಆತ ಉಳಿದುಕೊಳ್ಳೋದಕ್ಕೆ ಒಂದು ಒಳ್ಳೆಯ ಬಣ್ಣದ ಮನೆ ಇದೆ. ಹಾಗಾಗಿ ಒಂದು ಹೆಣ್ಣು ಬದುಕಲಿಕ್ಕೆ ಏನೆಲ್ಲ ಬೇಕೋ ಅದೆಲ್ಲ ಅರ್ಹತೆಗಳನ್ನು, ಅದೆಲ್ಲ ಯೋಗ್ಯತೆಗಳನ್ನು ನನ್ನ ಅಣ್ಣನಾದಂತಹ ಹೊನ್ನೇಗೌಡ ಹೊಂದಿದ್ದಾನೆ. ಜೊತೆಗೆ ಆತ ಸರಿಯಾದಂತಹ ಕೈ ಕಾಲು ಕಣ್ಣುಗಳನ್ನು ಹೊಂದಿದ್ದಾನೆ. ಆತನ ದೇಹದಲ್ಲಿ ಯಾವುದೇ ಊನಗಳಿಲ್ಲ, ಯಾವುದೇ ದೋಷಗಳಿಲ್ಲ. ಹಾಗಾಗಿ ನಮ್ಮ ಅಣ್ಣ ತುಂಬ ಸುಂದರನಿದ್ದಾನೆ. ಅಂತಹ ನಮ್ಮ ಸುಂದರನಾದಂತಹ ಅಣ್ಣನಿಗೆ ನಿಮ್ಮ ಮಗಳಾದ ಹೂವಿಯನ್ನು ಮದುವೆ ಮಾಡಿಕೊಟ್ಟು ಆತನ ಬಾಳಿಗೆ ಬೆಳಕು ದೊರಕುವಂತೆ ಮಾಡಿ ಅಂತ ಹೇಳಿ ಬೆಳ್ಳಿ ಕೇಳ್ಕೊತಾಳೆ. ಬೆಳ್ಳಿ ಹೇಳಿದಂತಹ ಈ ಮಾತನ್ನು ಕೇಳಿದಂತಹ ಹೂವಮ್ಮನ ತಾಯಿ ಮುಂದುವರಿದು ಮಾತನ್ನು ಕೇಳ್ತಾರೆ. ಉಪ್ಪರಿಗೆ ಜನ ನೀವು ಕೊಪ್ಪರಿಗೆ ಹಣದೋರು, ಒಪ್ಪತ್ತಿಗಿಲ್ಲದ ಬಡವರ ಮನೆ ಹೆಣ್ಣನ್ನ ಒಪ್ಪುತ್ತೀರೆ ನಮ್ಮ ತಾಯಿ ಅಂತ ಹೇಳಿ ಪ್ರಶ್ನಿಸ್ತಾಳೆ. ಅಂದರೆ ಉಪ್ಪರಿಗೆ ಜನ ನೀವು ಅಂದರೆ ಮಹಡಿ ಮನೆಯಲ್ಲಿ ಬದುಕುವಂತಹ ಶ್ರೀಮಂತ ಜನ ನೀವು, ಕೊಪ್ಪರಿಗೆ ಹಣದೋರು, ನಿಮ್ಮ ಮನೆಯಲ್ಲಿ ಮೂಟೆ ಮೂಟೆಗಟ್ಟಲೆ ಹಣ ಸಂಪತ್ತು ಇರುವಂತಹ ಜನ ನೀವು. ಆದರೆ ನಾವು ಒಪ್ಪತ್ತು ಊಟಕ್ಕೂ ಕೂಡ ಗತಿಯಿಲ್ಲದಂತಹ ಬಡವರ ಮನೆಯವರು ನಾವು. ನಮ್ಮಂತಹ ಬಡವರ ಮನೆಯ ಹೆಣ್ಣನ್ನು ನಿಮ್ಮಂತಹ ಶ್ರೀಮಂತರ ಮನೆಯ ಗಂಡು ಮಗನಿಗೆ ಕೊಡೋದಕ್ಕೆ ಒಪ್ಕೋತೀರಾ ನೀವು ಅಂತ ಹೇಳಿ ಹೂವಮ್ಮನ ತಾಯಿ ಬೆಳ್ಳಿಯನ್ನು ಪ್ರಶ್ನಿಸ್ತಾಳೆ. ಹೂವಿಯ ತಾಯಿಯ ಸಂದೇಹಕ್ಕೆ
ಬೆಳ್ಳಿ ಉತ್ತರವನ್ನು ಕೊಡ್ತಾಳೆ ಅದೇ ಹಾಡಿನ ಮುಖಾಂತರ. ಹೊನ್ನ ತಿನ್ನಲಿಕ್ಕಿಲ್ಲ ಮಣ್ಣ ತಿನ್ನಲಿಕ್ಕಿಲ್ಲ, ಅನ್ನ ಒಂದೇ ಎಲ್ಲ ತಿನ್ನೋದು, ಅಣ್ಣಯ್ಯಗೆ ಹೆಣ್ಣ ಕೊಡಬೇಕಮ್ಮ ತಾಯಿ, ಅಣ್ಣಯ್ಯಗೆ ಹೆಣ್ಣ ಕೊಡಬೇಕು ಅಂತ ಹೇಳ್ತಾಳೆ. ಅಂದರೆ ನಮ್ಮ ಬಳಿ ಎಷ್ಟೇ ಹೊನ್ನು ಇರಲಿ, ಸಂಪತ್ತು ಇರಲಿ, ಅದನ್ನು ನಾವು ತಿನ್ನೋದಕ್ಕಾಗಲ್ಲ. ಹಾಗಂತ ನಮ್ಮ ಹತ್ತಿರ ಅಷ್ಟು ಹೊಲ ಗದ್ದೆ ಇದೆ ಅಂತ ಹೇಳಿ ಆ ಮಣ್ಣನ್ನು ನಾವು ತಿನ್ನಲಿಕ್ಕಾಗಲ್ಲ. ಅಂದರೆ ಎಲ್ಲರೂ ಕೂಡ ಬದುಕೋದಕ್ಕೆ ಅನ್ನವನ್ನು ತಿನ್ನಬೇಕು. ಆದ್ದರಿಂದ ಆ ತಿನ್ನೋ ಅನ್ನದಲ್ಲಿ ಶ್ರೀಮಂತ ಬಡವ ಅನ್ನುವಂತಹ ಯಾವುದೇ ಭೇದ ಭಾವ ಇಲ್ಲ. ಆದ್ದರಿಂದ ನಿಮ್ಮ ಮನಸ್ಸಿನ ಸಂದೇಹವನ್ನೆಲ್ಲ ಪಕ್ಕಕ್ಕಿಟ್ಟು ನಮ್ಮ ಅಣ್ಣನಾದಂತಹ ಹೊನ್ನೇಗೌಡನಿಗೆ ನಿಮ್ಮ ಮಗಳಾದಂತಹ ಹೂವಿಯನ್ನು ಕೊಡಬೇಕು ಅಂತ ಹೇಳಿ ಬೆಳ್ಳಿ ಕೇಳ್ಕೊಳ್ತಾಳೆ. ಬೆಳ್ಳಿ ಹೂವಮ್ಮನ ತಾಯಿಗೆ ಹೇಳ್ತಾಳೆ ಮುಂದುವರಿತಾ, ತಾಯಿ 10 ಊರೊಳಗೆ ನಿಮ್ಮ ಮಗಳಂತಹ ಮುದ್ದಿನ ಗೊಂಬೆ ಮತ್ತೊಬ್ಬಳಿಲ್ಲ. ಅಂತಹ ಮುದ್ದಿನ ಗೊಂಬೆಗೆ, ಅಂತಹ ಚಿತ್ತಾರದ ಗೊಂಬೆಗೆ ಹೂವಮ್ಮನಿಗೆ ಅಂತ ಹೇಳಿ ನಾವು ಮುತ್ತಿನ ಸರವನ್ನು ತಂದಿದ್ದೀವಿ. ಅದನ್ನು ನೀವು ಸ್ವೀಕರಿಸಿ ಈ ಸಂಬಂಧವನ್ನು ಒಪ್ಪಿಕೊಳ್ಳಿ, ಅವರಿಬ್ಬರಿಗೆ ಮದುವೆಯನ್ನು ಮಾಡಿಸೋಣ ಅಂತ ಹೇಳಿ ಬೆಳ್ಳಿ ಹೂವಮ್ಮನ ತಾಯಿಯೊಡನೆ ಮಾತನಾಡ್ತಾಳೆ. ಮುಂದೆ ಅದಕ್ಕೆ ಹೂವಮ್ಮನ ತಾಯಿಯೂ ಕೂಡ ಒಪ್ಪಿಕೊಳ್ತಾರೆ. ಆದ್ದರಿಂದ ಮುಂದೆ ಹೊನ್ನೇಗೌಡನಿಗೆ ಮತ್ತು ಹೂವಿಗೆ ಮದುವೆಯಾಗುವಂತಹ ದೃಶ್ಯವನ್ನು ನಾವು ದೃಶ್ಯ 7ರಲ್ಲಿ ಕಾಣಬಹುದು. ಈ ದೃಶ್ಯದ ಅಂತ್ಯಭಾಗದಲ್ಲಿ ಮದುಮಗನಾದಂತಹ ಹೊನ್ನೇಗೌಡ ಮನ್ಮಥನ ರೀತಿಯಲ್ಲಿ ಕಾಣಿಸ್ತಾ ಇದ್ದಾನೆ ಸುಂದರವಾಗಿ. ಹಾಗೆ ಮದುಮಗಳಾದಂತಹ ಹೂವಮ್ಮ ರತಿಯ ರೀತಿಯಲ್ಲಿ ಕಾಣಿಸ್ತಾ ಇದ್ದಾಳೆ, ಸುಂದರವಾದಂತಹ ಹುಡುಗಿಯ ರೀತಿಯಲ್ಲಿ ಕಾಣಿಸ್ತಿದ್ದಾಳೆ. ಅಂದರೆ ರತಿ ಮನ್ಮಥರ ರೀತಿಯಲ್ಲಿ ಇವರಿಬ್ಬರು ತುಂಬ ಅಂದಚಂದವಾಗಿ ಕಾಣಿಸ್ತಾ ಇದ್ದರು. ನೋಡುಗರ ದೃಷ್ಟಿ ಇವರಿಗೆ ತಗಲುವಂತೆ ಇತ್ತು ಅಂತ ಹೇಳಲಾಗತ್ತೆ. ಮದುವೆ ದಿಬ್ಬಣ ಊರಿನ ದಾರಿಯೊಳಗೆ ಬರುತ್ತೆ. ಮದುಮಗಳು ಮತ್ತು ಮದುಮಗ ಇಬ್ಬರು ಮನೆಯೊಳಗೆ ಬಂದಿದ್ದಾರೆ ಅನ್ನುವಂತಹ ಒಂದು ವಿಚಾರದೊಂದಿಗೆ ದೃಶ್ಯ 7 ಮುಕ್ತಾಯವಾಗುತ್ತೆ. ಅಂದರೆ ಅಣ್ಣನ ಮನಸ್ಸಿನ ಬಯಕೆ, ಅಂದರೆ ಹೂವಿಯನ್ನು ಪಡೆಯಬೇಕು ಅನ್ನುವಂತಹ ಬಯಕೆ, ಅದನ್ನು ಅರ್ಥ ಮಾಡಿಕೊಂಡಂತಹ ಬೆಳ್ಳಿ ಹಾಗೂ ಹೂವಮ್ಮ ತಮ್ಮ ಮನೆಗೆ ಬಂದು ಬಿಟ್ಟರೆ ಪ್ರತಿನಿತ್ಯ ತನಗೂ ಕೂಡ ಹೂವು ಸಿಕ್ಕುತ್ತಲ್ಲ ಅನ್ನುವಂತಹ ಸಂತೋಷವನ್ನು ಒಂದು ಇಟ್ಕೊಂಡು ನಿರೀಕ್ಷೆಯೊಂದಿಗೆ ಈ ಹೂವಮ್ಮನ ಮದುವೆಯನ್ನು ಮಾಡಿಸ್ಲಿಕ್ಕಾಗಿ ಬೆಳ್ಳಿ ಬಂದಿದ್ದಾಳೆ ಇಲ್ಲಿ. ಅಂತಹ ಬೆಳ್ಳಿಯ ಮನಸ್ಸಿನಲ್ಲಿ ಶ್ರೀಮಂತರು ಬಡವರು ಅನ್ನುವಂತಹ ಯಾವುದೇ ರೀತಿಯಾದಂತಹ ಭೇದ ಭಾವಗಳಿಲ್ಲದಂತಹ ಒಂದು ಒಳ್ಳೆಯ ಮನಸ್ಥಿತಿಯನ್ನು ನಾವಿಲ್ಲಿ ಈ ದೃಶ್ಯ 7ರಲ್ಲಿ ಕಾಣಬಹುದು. ಮುಂದಿನ ದೃಶ್ಯಗಳ ವಿವರಣೆಗಾಗಿ ನಿರಂತರವಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.